ನೋಡು ಕಂದ, ನೀನು ಎಲ್ಲನೂ ಕಳ್ಕೊಂಡು ಈ ತಾಯಿ ಸನ್ನಿಧಿಗೆ ಬಂದಿದ್ದೀಯಾ. ಈ ವಿಷಯನ ನಿಮ್ಮ ಮನೆಯವರಿಗೆ ತಿಳಿಸಿದ್ದೀಯಾ? ಹೌದು, ನಿಮ್ಮ ಮನೆಯವ್ರ ಬಗ್ಗೆ ಏನು ವಿಷಯನೇ ಹೇಳಿಲ್ವಲ್ಲ. ಅಂದ ಹಾಗೆ ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ನಿನಗೆ ಹೇಳಕ್ಕಿಷ್ಟ ಇಲ್ಲ ಅಂದರೆ ನಂದೇನು ಒತ್ತಾಯ ಇಲ್ಲ. ಯಾಡ ಅಕ್ಕ ಕೊಡಮ್ಮ. ನೋಡು ಕಂದ, ಪ್ರಸಾದನ ಬೇಡ ಅನ್ಬಾರ್ದು, ತಗೋಕಂದ. ಹೌದು ಸ್ವಾಮಿಗಳೇ, ನೀವ್ ಹೇಳೋದು ದಿಟನೆಯ. ದ್ಯಾವ್ರ ಪ್ರಸಾದನ ಬ್ಯಾಡ ಅನ್ಬಾರ್ದು. ಆದ್ರೆ ನಾನು ಈ ಊರಿಗೆ ಬಂದ್ಯಾಕೆ ಯಾವ್ದೂನು ಹಂಗೆ ತಕ್ಕಬಾರ್ದು ಅಂತ ನಿರ್ಧಾರ ಮಾಡೀವ್ನಿ. ಅದು ಯಾವ್ರೇ ಆದ್ರೂ ಸರಿನೇ, ಯೋನು ಕೆಲಸ ಬೇಕಾದ್ರೆ ಬರೋ ಭಕ್ತಾದಿಗಳು ಚಪ್ಲಿ ಬೇಕಾದ್ರೂ ಕಾಯ್ತೀನಿ. ಒಟ್ನಾಗೆ ನೀವ್ ಯಾವ ಕೆಲ್ಸ ಕೊಟ್ರು ಕಣ್ಣು ಗೊತ್ಕೊಂಡ್ ಮಾಡ್ತೀನಿ ಸ್ವಾಮಿಗಳ. ನೋಡು ಕಂದ, ದೇವಸ್ಥಾನದಲ್ಲಿ ಕೆಲಸ ಕೊಡೋ ವಿಚಾರದಲ್ಲಿ ನಾನೊಬ್ಬನೇ ತೀರ್ಮಾನ ತಗೊಳಕ್ ಆಗೋಲ್ಲ. ದೇವಸ್ಥಾನದ ಟ್ರಸ್ಟಿಗಳೆಲ್ಲ ಸೇರಿ ಇಲ್ಲಿ ಕೆಲಸ ಇದೆಯಾ ಇಲ್ವಾ ಅಂತ ತೀರ್ಮಾನ ಮಾಡಿ ಒಂದು ಪಕ್ಷ ಕೆಲಸದವ್ರನ್ನ ತಗೊಳ್ಬೇಕು ಅಂತ ಅನಿಸಿದರೆ ಆಗ ಯಾವುದಾದ್ರೂ ಪೇಪರ್ನಲ್ಲಿ ಅಲ್ಲಿ ಇಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅಂಥ ಸಮಯದಲ್ಲಿ ಬೇಕಾದರೆ ನನ್ನ ಕೈಲಾದ ಸಹಾಯ ನಿನಗೆ ಮಾಡ್ಬೋದು. ಸ್ವಾಮಿಗಳೇ, ದಯಮಾಡಿ ನನಗೆ ಬೇಕಾಗೋರು ಸಿಗಗಂಟ ಇರಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ. ರಮಿ, ತಾನೇ ಸುಸ್ತಾಗಿದ್ಯಾ? ಏನಾರ ಗೊತ್ತಿ ತಿನ್ನು. ಬೇಡ ಬೇಡ, ನಂಗೇನು ಬೇಡ ಬೇಡ. ಪುಟ್ಟಕ್ಕ, ನೀನ್ ಹಿಂಗ್ ಉಪವಾಸ ಇರೋದ್ನ ಸಾಕನು ಒಪ್ಪಕಿಲ್ಲ. ಹಂಗೇನ ನಿಮ್ ಸಾನಕ ನಮ್ಮನ್ ಬಿಟ್ಟು ಹೋಯ್ತಿರ್ಲಿಲ್ಲ. ಪುಟ್ಟಕ್ಕ, ಹಿಂಗೆ ಆಟ ಮಾಡಬೇಡ ಕಣವ. ಹೊಟ್ಟೆಗೆ ಏನಾದರೂ ಹೊಸಿ ತಿನ್ನು, ಸುಸ್ತಾಗ್ತದೆ. ಬ್ಯಾಡಿ, ದಯಮಾಡಿ ನಾನು ಒಂಟಿಯಾಗಿರಕ್ಕೆ ಬಿಟ್ಬಿಡಿ. ನನ್ನ ದಯವಿಟ್ಟು ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ. ನಾನು ಒಂಟಿಯಾಗಿರಕ್ಕೆ ಬಿಟ್ಬಿಡಿ. ಗೋಪಾಲ, ನಾವು ಆಮೇಲೆ ಬರ್ತೀವಿ, ಎಲ್ಲರೂ ಊಟ ಮಾಡಿ. ಮತ್ತು ಸರಿ ಸುಮಾ, ನಾವೇನು ಬರ್ತೀವಿ. ಅಕ್ಕ, ನೀನು ಹೋಗ್ತಿದ್ಯಾ? ನಾನು ಒಬ್ಳನ್ನ ಬಿಟ್ಟು ಹೋಗ್ಬೇಡ ಅಕ್ಕ. ಅವನ್ನ ಹೀಗೆ ನೋಡಿದ್ರೇನೆ ನನಗೆ ಭಯ ಆಗ್ತಿದೆ. ಅವಳನ್ನ ಹೇಗೆ ಸಮಾಧಾನ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಂಗೆ ಅರ್ಥ ಆಗತ್ತೆ ಸುಮಾ, ಆದರೆ ಅವ್ವ ಈಗಿರೋ ಪರಿಸ್ಥಿತಿಲಿ ನಾನಿಲ್ಲಿರೋದು ಸರಿ ಇರಲ್ಲ. ನಾನಿದ್ದಷ್ಟು ಅವಂಗೆ ನೋವು ಹೆಚ್ಚಾಗತ್ತೆ.
ಮಾಡ್ಕೋ ಸುಮ. ಯಾವಾಗಲೂ ಅಳ್ತಾನೆ ಇರಬೇಡ, ಸಮಾಧಾನ ಮಾಡ್ಕೊ. ಅವಂಗೂ ಸಮಾಧಾನ ಹೇಳು. ಆದಷ್ಟು ಅವಳ ಜೊತೆ ಮಾತಾಡ್ತಾನೆ ಇರು. ಅವಳನ್ನ ಒಂಟಿಯಾಗಿರಕ್ ಬಿಡ್ಬೇಡ. ಶ್ರೀ, ಹೊರಡೋಣವಾ? ಹುಷಾರ್ಕೊಕ್ಕೋ ಮಾವ, ಏನಿದ್ರೆ ಫೋನ್ ಮಾಡಿ. ಆಯ್ತು